ಅತ್ತೆ 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 ಯಾಕೆ ಇಲ್ಲ ಅತ್ತೆ, ನಮ್ಮನ್ನು ಫೋನ್ ಎತ್ತುತ್ತಾನೆ ಇಲ್ಲ. ನಾನು ಇಲ್ಲಿಗೆ ಬಂದಾಗಿಂದ ಒಂದು 50 ಸತಿ ಮಾಡಿದ್ದೀನಿ, ಫೋನೇ ಎತ್ತುತ್ತಾ ಇಲ್ಲ ನಮ್ಮನ್ನು. ಅವಳು ಹೇಳಿದ್ನಲ್ಲ ಸ್ನೇಹ, ನಾನು ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ಲು, ಆದ್ರೆ ಫೋನೇ ಎತ್ತಿಲ್ಲ. ಅವಳಿಗೂ ಒಂದು 2 ಕಿತ ಮಾಡಿದ್ನೆ, ಅವಳು ಎತ್ತಿಲ್ಲ ಫೋನು. ಅಯ್ಯೋ ಇದೇನಲ್ಲ ಹಿಂಗಾಗೋಯ್ತು. ಅದಕ್ಕೆ ನಿಮ್ಮನ್ನು ಫೋನ್ ಎತ್ತಿತ್ತು, ನನಗೂ ತಿಳಿಯುತ್ತೆ. ಸ್ನೇಹ ನೋಡಿದ್ರೆ ಅಷ್ಟೆಲ್ಲ ಹೇಳಿದ್ಲು, ಹೇಳ್ತೀನಿ ಅಂತ ಅಂದ್ಬಿಟ್ಟು. ಎಲ್ಲೋ ನಮ್ಮನ್ನು ಒಪ್ಪದಂಗಿಲ್ಲ ಅತ್ತೆ, ಅದಕ್ಕೆ ಅವಳು ಫೋನ್ ಎತ್ತಿಲ್ಲ. ನಮ್ಮನ್ನೇ ನಾವು ಒಪ್ಪಿದ್ರೆ ಫೋನ್ ಎತ್ತುತ್ತಾ ಇದ್ಲು ಅವಳು. ಹೋಗ್ಬಿಟ್ಟಣ ಬತ್ತಿಯನ ನೋಡಿ, ಒಂದು ಅಚ್ಚೆ ಓದ್ ಬರಲ್ಲ. ಹಂಗಾದ್ರೆ ಓದ್ಬೋಗು, ಏನು ಹೇಳ್ತಾನೆ ನೋಡೋಣ. ಏನು ಮಾಡ್ತೀಯಮ್ಮ, ನಮ್ಗೆ ಕಷ್ಟ ಬಂದಿರೋದು, ನಾವು ಹೋಗಿ ಅವ್ರ ಕೈಯೋ ಕಾಲ ಹಿಡಿಬೇಕು, ಅವ್ರು ನಮ್ಮ ಕೈಯೋ ಕಾಲ ಹಿಡಿತಾರಾ? ಹಿಡಿಯಲ್ಲ. ಯಾವ ಕಾಲಕ್ಕೆ ಹಿಡಿಬೇಕು, ನಾವು ಕಷ್ಟ ಸಿಕ್ಕಾಕೊಂಡಿದ್ದೀರಿ, ಇನ್ನೇನು ಮಾಡೋಕ್ಕಾಗಲ್ಲ. ಓದ್ಬೋಗು ಒಂದು ಅಚ್ಚೆ, ಓದ್ಬೋಗು, ಇನ್ನೇನು ಮಾಡ್ತೀಯ? ಇಲ್ಲ ನಿಮ್ಮ ಅಮ್ಮನ ತಿಥಿಗೆ 2-3 ದಿವಸ ಅದಲ್ಲ. ಅದೇ ಹಂಗೆ ಓದ್ ಬರ್ತೀನಿ ತಡತ್ತೆ. ಹೋಗು. ಅಲ್ಲ ಎಂಥ ಕೆಲಸ ಮಾಡಿ ನೋಡು, ಮುಂತಿನೋ ಕೆಲಸ. ನಮ್ಮ ಪಾಡಕ್ಕೆ ನಾವು ಇಟ್ಟೋಗುತ್ತೆ, ಸೊಪ್ಪು ತಿನ್ಕೊಂಡು ನಮ್ಮ ಮನೆಗೆ ನಾವಿತ್ತು. ಇವತ್ತು ಹೋಗಿ ಒಬ್ರ ಕೈ ಕಾಲು ಹಿಡಿಬೇಕು. ಅಯ್ಯೋ ಬೇಕಾರಿ ನನ್ನ ಮಗನು. ಏನೋ ನನಗೆ ತಿಳಿದ ಮಟ್ಕ ನನ್ನ ಮಗನ ಬಿಡ್ಸ್ಕೊಂಬರೋಕ್ಕಾಗಲ್ಲ. ಯಾಕಂದ್ರೆ ಕೊಲೆ ಮಾಡಿಬಿಟ್ಟವನು. ಎಂಥವ್ರು ಜೈಲುಗಳಾಗ ಶಿಕ್ಷೆಗಳನ್ನು ಬಗ್ಗಿಸ್ತಾವ್ರೆ ಕೊಲೆ ಮಾಡಿರೋರು. ನನ್ನ ಮಗನಿಗೆ ಯಾವ ಇದು ಮಣಿತಿನ ಕೆಲಸ ಮಾಡಿಬಿಟ್ಟ. ಹೊಟ್ಟೆ ಉತ್ತೋಗ ಬೇಕಾಗಿತ್ತ ಇದೆಲ್ಲ ನಮ್ಗೆ. ಸಿದ್ದಾಪುರದಾಗ ಯಾರು ಕಾರುಣ್ಯ ಅಂತ ಒಬ್ಬ ಲಾಯರವಳಂತೆ, ಹೆಂಗಸು. ಅಯ್ಯಮ್ಮನ ಪರವಾಗಿಲ್ಲಂತೆ. ನಮ್ಮೂರಾಗ ಯಾರು ಅಂದಿತ್ತು, ಒಂದು ಹೊತ್ತು ಹೋಗೋಣ ಬರಬೇಕಾಗಿತ್ತ ಸಿದ್ದಾಪುರಕ್ಕೆ. ಕೊಲೆ ಮಾಡಿರೋರ್ನೆಲ್ಲನೂ ಈಚೆ ಕರ್ಕೊಂಬಂದಳಂತೆ. ಏನೋ ಕೈಯೋ ಕಾಲ ಹಿಡ್ದು ಏನೋ ಒಂದು ಮಾಡಬೇಕು. ಇವಳು ಬರಲಿ, ಆಮೇಲೆ ಓದ್ತೀನಿ ಸಿದ್ದಾಪುರಕ್ಕೆ. ಯಾರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಅಂತಂದರೆ ನಮ್ಮ ಕೆಲಸ ಅಷ್ಟೇ ಗೋವಿಂದ. ಅಲ್ಲ ಸಾಯೋ ಹೊತ್ನಾಗ ಮುರುಡಿ ಮಣ್ಣು ಹಾಕಿ ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾನೆ ಅಂತ ನಾನು ಅನ್ಕೊಂಡಿದ್ರೆ, ಈ ಮಣ್ತಿನ ಕೆಲಸ ಮಾಡಿಬಿಟ್ಟು ಹೋದ್ಮೇಲೆ ಇವನ ಮಗ ಮುಚ್ಚೋಗ ಏನಪ್ಪ ಮಾಡೋದು ನಾನು? ಏನು ಮಾಡೋದು? ಬೇರೆಯವ್ರು ಎಷ್ಟಂತ ಸಹಾಯ ಮಾಡ್ತಾರೆ ನಮ್ಗೆ. ಇವನು ಸಂಜೆ ಅಂತಾನೆ ಎಷ್ಟು ಸಹಾಯ ಮಾಡ್ತಾನೆ. ಕೊಟ್ಟರೆ ಒಂದು 2 ಲಕ್ಷ ಕೊಟ್ಟಾನ. 2 ಲಕ್ಷಕ್ಕೆ ಬಿಡ್ಸ್ಕೊಂಬರಕ್ಕಾಗ್ತದ? ಮತ್ತೆ ಹುಡ್ದಾಗ ಹೇಳಪ್ಪ. ಹಲೋ, ಯಾರು? ಅಮ್ಮ, ನಾನಮ್ಮ ಮಂಜುನು. ಏನೋ ಮುಂದೆ ಮಗನೇ, ಯಾಕೋ ಯಾಕ ಅಲ್ಲೇನು ಊಟ ಆಗ್ತಾ ಇಲ್ಲ? ಯಾಕಮ್ಮ ನೋಡ್ಕೊಂಡು ಹೋಗಿ ಬಂದೇ ಇಲ್ಲ. ಊಟ ತತ್ತಿ ಏನೋ ತಿನ್ನೋಣಂತ ಇಲ್ಲಿ ಇಟ್ಟು ಸಾರು ತಿಂದು ಬಾಯೆಲ್ಲ ಕೆಟ್ಟು ಹೋಗೋದಮ್ಮ. ಏನಾರ ಸಾರು ಮಾಡ್ಕೊಂಡು ಎತ್ಕೊಂಬಮ್ಮ. ಪಲಾವ್, ದೋಸೆ, ಚಿತ್ರಾನ್ನನೋ ಇಡ್ಲಿನೋ ಅಮ್ಮ. ನೀನು ಬಾಯಿ ಕಮ್ಮನ್ನಾಕ. ಯಾರ್ದು ಇದು ಫೋನು? ಯಾರ್ದು ಫೋನು? ಈಗ PC ಹಣ್ಣಂದು. ಏನೋ ಹೆಂಗೆ ಬೇಡ್ಕೊಂಡು ಹಣ ಕೊಡೋಣ ನಮ್ಮ ಅಮ್ಮನ ಹತ್ರ ಹೇಳಿ ಮಾತಾಡಬೇಕು ಅಂತ. ಯಾವಾಗ ಕರ್ಕೊಂಡತ್ತೀಯಮ್ಮ ನನ್ನ? ನಂಗೆ ಇಲ್ಲಿರೋಕೆ ಆಗ್ತಾ ಇಲ್ಲಮ್ಮ. ಬರೀ ಸೊಳ್ಳೆ ಕಟ್ಟ ನಿದ್ದೆ ಬೇರೆ ಬರ್ತಾ ಇಲ್ಲ. ಹೂನಪ್ಪ, ನಂಗೆ ಕೋಟಿಗಳು ಲಕ್ಷಗಳು ಸಂಪಾದನೆ ಮಾಡಿ ಕೊಟ್ಬಿಟ್ಟು ಹೋಗಿದ್ಯಾ? ಬರ್ತೀನಿ ಬಂದು ಕರ್ಕೊಂಬರ್ತೀನಿ. ಅಯ್ಯೋ ನಿನ್ನ ಮಗ ಮುಚ್ಚೋಗ, ನಿನ್ನ ಎಗ್ರು ಬಿಟ್ಟೋಗ. ಏನೋ ನಿನಗೆ ಬಂದಿದ್ದು ರೋಗ ಹೊತ್ಕೊಂಡು ಹೋಗೋದು. ಯಾಕ ಮುದುಕಿನ ಸಾಯಿಸಿದ್ ನೀನು? ಇವತ್ತು ಎಲ್ಲರ ಕೈ ಕಾಲು ಹಿಡಿಬೇಕು. ಯಾರು 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ಅಮ್ಮ, ಆಗಿದ್ದಾಗೋಯ್ತು, ನನ್ನ ತಪ್ಪಾಯ್ತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಇನ್ನೊಂದ್ಸತಿ ಇಂಥದ್ದು ಕೆಲಸ ಮಾಡಲ್ಲಮ್ಮ. ಅಮ್ಮ, ನಂಗೆ ಇಲ್ಲಿರೋಕೆ ಆಗ್ತಾ ಇಲ್ಲಮ್ಮ. ಇರೋಕ್ಕಾಗಿಲ್ಲ ಅಂದರೆ ಸಾಯೋ. ನಾನು ಏನೋ ಮಾಡಲಿ? ಏನು ನಾವೇನು ಲಕ್ಷಾಧೀಶ್ವರೇನಾ? ನಿನಗೆ ತಿಳಿದಿದ್ದೇನಾದೆ? ಪದ್ಯ ಅಲ್ಲಮ್ಮ. ಪದ್ಯ ಅವರನ್ನೋಗ 100 ಸತಿ ಫೋನ್ ಎತ್ತಾ ಇಲ್ಲ. ಓದ್ ಬರ್ತೀನಿ, ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಯಾಕ ಹಿಂಗೆ ಮಾಡ್ತಾವ್ರೆ ಅಂತ ಓದ್ ಬರ್ತೀನಿ ಅಂತ ಓದ್ಲು. ಅವಳು ತಾನೇ ಏನು ಮಾಡಿ ಸತ್ತಾಳು. ಅವಳು ಯಾಕೆ ನಾನು ನಿಷ್ಠೂರ ಮಾಡಲಿ? ನಾನು ನಿಷ್ಠೂರ ಮಾಡಲ್ಲ ಅವಳನ್ನ. ತಪ್ಪು ಮಾಡಿರೋದು ನೀನು. ಅವಳಿಗೆ ಯಾಕೆ ಶಿಕ್ಷೆ ಕೊಡಲಿ? ನಾನು ಹೇಳಿದ್ನ, ಅವಳು ಹೇಳಿದ್ಲ ಹೋಗ ಅಮ್ಮನ್ನ ಸಾಯಿಸು ಅಂತ. ಇದೆಲ್ಲ ಬೇಕಾಗಿತ್ತೆ ನನಗ? ಅಮ್ಮ, ಸಂಜಯ್ ಹತ್ರ ಕಾಸು ಇಸ್ಕೊಂಡಮ್ಮ. ಸಂಜಯ್ ಹತ್ರ ಕಾಸು ಇಸ್ಕೊಳ್ಳೋದು ಸರಿನೇ. ಅವನು 2 ಲಕ್ಷ ಕೊಡ್ತಾನೆ. 2 ಲಕ್ಷದ ಕೊಲೆ ಮಾಡಿರೋ ನಾನು ಬೀಚ್ ಕರ್ಕೊಂಬರಕ್ಕಾಗ್ತದೇನಾ? ಜ್ಞಾನ ಇಟ್ಕೊಂಡಿದ್ಯಾನ ನೀನು? ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಇವಾಗ ಕುತ್ಕೊಂಡು ಹೇಳ್ತಾ ಇದೆಯಾ? ಯಾಕ ಬೇಕಾಗಿತ್ತು? ಬಡವಾ, ನೀನು ಮಡಗ್ದಂಗೆ ಇರಪ್ಪ ಅಂತ ಮುಚ್ಕೊಂಡಿರ್ಬೇಕಾಗಿತ್ತಾನ ನೀನು? ಅಮ್ಮ, ಇದು ಹಿಂಗೆಲ್ಲ ಆಗ್ತದೆ ಅಂತ ನಂಗೆ ತಿಳಿಲಮ್ಮ. ಅವ್ರ ಮನೆಗೆ CC ಕ್ಯಾಮ್ರಾ ಅದೇ ಅಂತ ನಂಗೆ ತಿಳಿದಮ್ಮ. ತಿಳಿದಿದ್ರೆ ನಾನು ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ನಮ್ಮ ಹಳ್ಳಿಗಳ ಕಡೆ ಯಾರಾಗಿಸ್ತಾರೆ ಬಿಡು ಅಂತ ಸುಮ್ಮನೆ ಆಗೋಗಿದ್ನಮ್ಮ. ಅವರು ದುಡ್ಡು ಕಾಸಿರೋ ಕೋಟ್ಯಾಧೀಶ್ವರು. ಅವರೆಲ್ಲ ಬಂದೋಬಸ್ತು ಮಾಡ್ಕೊಂಡಿರ್ತಾರೆ. ಇಲ್ಲ ಅಷ್ಟು ಮಾತ್ರ ತಲೆ ಇಲ್ಲ ನಿಂಕ. ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಅಮ್ಮ ಅಂತ ಹೇಳ್ತಾ ಇದೆಯಾ? ನೋಡ ಮಂಜ, ನನ್ನ ಪ್ರಯತ್ನ ಎಲ್ಲ ನಾನು ಪಡ್ತೀನಿ. ಆದರೆ ಈಚೆಗೆ ಬಾ, ಇಲ್ಲ ಅಲ್ಲೇ ಸಾಯಿ. ನಾನು ಇಷ್ಟೇ ನಿಂಗೆ ಕೇಳಬಲ್ಲಪ್ಪ. ಅದ್ರ ಮೇಲೆ ನಾನು ನಿಂಗೆ ಏನೂ ಹೇಳೋಕ್ಕಾಗಲ್ಲ. ನಾನು ಪ್ರಯತ್ನ ಪಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಇವ್ರ ಕಾಲು ಹಿಡಿದು ಅಷ್ಟು ದುಡ್ಡು ಕೂಡ ಹಾಕ್ಕೊಂಡು ಪ್ರಯತ್ನ ಪಡ್ತೀನಿ. ಹಂಗೂ ನಿನ್ನ ಶಿಕ್ಷೆ ಆದರೆ ನನ್ನ ಮಾತ್ರ ನಿಷ್ಠೂರ ಮಾಡಬೇಡಪ್ಪ. ತಪ್ಪು ಮಾಡಿರೋ ನೀನು, ಅನುಭವಿಸ್ಬೇಕಾಗಿರೋ ನೀನು. ಆಯಿತಾ? ಹಿಂಗಂದ್ರೆ ಹೆಂಗಮ್ಮ? ಬೇಲ್ ಮೇಲೆ ಈಚೆಗೆ ಕರ್ಕೊಂಬಮ್ಮ ನನ್ನ. ಶಾತ ಪ್ರಯತ್ನ ಮಾಡ್ತೀನಿ, ಬಿಡಲ್ಲ ಇದನ್ನ ಇಷ್ಟಕ್ಕೆ. ಹಂಗೂ ಆಗಿಲ್ಲ ಅಂದರೆ ನನ್ನ ಮಗನು ನನ್ನ ಪಾಲ್ಕ ಇನ್ನಿಲ್ಲ ಅಂತ ತಿಳ್ಕೊಂಬಿಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಮ್ಮ, ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹಿಂಗಂದ್ರೆ ನಾನು ಯಾರ ಹತ್ರ ಹೋಗ್ಲಮ್ಮ?
ಏನು ಮಾಡ್ಲಮ್ಮ, ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತಂದ್ರೆ ಇರೋದನ್ನ ಹೇಳ್ತಾ ಇದ್ದೀನಪ್ಪ. ನಿಂಗೆ ಭರವಸೆಗಳು ಕೊಡೋದು ಎಷ್ಟಲ್ಲ, ಅದ್ರ ತಕ್ಕನಂಗೆ ನಾವು ನಡ್ಕೊಬೇಕು. ನನ್ನ ಕೈಲಿ ಆತದ ನಿನ್ನ ಬಿಡಿಸ್ಕೊಂಬರಕ್ಕ ಆತದೇನಾ? ನಾವೇನು ಕೋಟಾಧೀಶ್ವರೇನಾ? ನಮ್ಮ ಹತ್ರ ದುಡ್ಡದ ಅದೋ ಇಲ್ಲ ಅಂತ ತಿಳ್ಕೊಳ್ಳೋ ಶಕ್ತಿ ನಿಂಗಿರಿಲ್ಲ. ಈ ಕೆಲಸ ಮಾಡೋಕ್ಕೆ ಮುಂಚೆ ಕಾಪ್ ತಕ್ಕೊಯ್ಕೊಂಡು ಮೂಕು ತಿರ್ಗಿ ಬರ್ತದೇನಾ? ಅವಳು ಏನು ಮಾಡ್ದಾಳು ಹೇಳು? ಅವಳ ಮೇಲೆ ನಾನು ಇಷ್ಟಿನಿಂದ ನಿಷ್ಠೂರ ಮಾಡ್ಕೊಂಡಿದ್ನಿ. ಅವಳು ಏನು ಮಾಡ್ದಾಳು? ಅವ್ರ ಅಣ್ಣ ಹತ್ರ ಅಮ್ಮ ಮಾಡಿ ಒಂದು 2 ಲಕ್ಷ ಇಸ್ಕೊಂಡು ಬರ್ತಾಳ. ಹಂಗೂ ಹಿಂಗೂ ಬಲವಂತ ಮಾಡಿ ಕೇಸು ವಾಪಸ್ ತಗೊಳಕ್ಕೂ ಆಗಲ್ಲಂತೆ. ವಾಪಸ್ ತಗೊಂಡ್ರು ಕಾನೂನು ಒಪ್ಪಲ್ಲಂತೆ. ಇವು ಈಚೆಗೆ ಬಿಟ್ಟರೆ ಇವತ್ತು ಈ ಕೊಲೆ ಮಾಡಿದ್ನೋ ನಾಳೆ ಬೆಳಗ್ಗೆ ಇನ್ನೊಂದು ಕೊಲೆ ಮಾಡ್ತಾನೆ ಅಂತ ಈಚೆಗೆ ಬಿಡಲ್ಲಂತ ಅವರು. ಕೇಸ್ ವಾಪಸ್ ತಗೊಂಡ್ರು ಏನೋ ಕಳ್ತನೋ ಜಗಳನೋ ರಗಳೇನೋ ಆಗಿದ್ರೆ ಅದೊಂಥರ, ಕೊಲೆ ಮಾಡಿರೋದು ನೀನು ಬಿಡಲ್ಲಂತೆ. ಕೇಸ್ ವಾಪಸ್ ತಗೊಂಡ್ರು ಬಿಡಲ್ಲಂತೂ ವಾಪಸ್ ತಗೊಂಡಿದ್ರು ಬಿಡಲ್ಲಂತ ಅವರು. ಕೊಲೆ ಮಾಡಿರೋದಲ್ಲೋ ಕಳ್ತನೋ ಇಲ್ಲ ಇನ್ನೇನೋ ಆಗಿದ್ರೆ ಏನೋ ಅನ್ಬೋದು. ಕೊಲೆ ಮಾಡಿ ಹೋಗಿ ಕುತ್ಕೊಂಡಿದ್ಯಲ್ಲ ಸಿಂಹಾಸನದ ಮೇಲೆ. ಲೇ ನನ್ನ ಮಗನ ಅಮಾಯಕನು ಅನ್ಕೊಂಡಿದ್ದೆ. ಅಮಾಯಕನಲ್ಲ ನೀನು ದುಷ್ಟನು. ನೀನು ನನ್ನ ಪಾಲಕ್ ದುಷ್ಟನಾಗೋಗಿದ್ಯಾ ನೀನು. ನಿನ್ನಿಂದ ಹಗಲು ರಾತ್ರಿ ನೆಮ್ಮದಿ ಇಲ್ಲ. ಕಣ್ಣು ತುಂಬ ನಿತ್ಯವಾಗಿ ಎಷ್ಟು ದಿನ ಆಗೋದು? ಯಾಕ ಇಂಥ ಕೆಲಸ ಮಾಡಿದೆ? ಏನೋ ಕೋಪದಾಗ ಆಗೋಯ್ತಮ್ಮ. ಅಮ್ಮ ನನಗೆ ಕರ್ಕೊಂಡು ಹೋಗಮ್ಮ. ಇಲ್ಲ ನಾನು ನೋಡಕ್ಕರಪ್ಪ ಅಮ್ಮ, ಮಗುನ ಕರ್ಕೊಂಬ ಅಮ್ಮ. ಅವಳು ನೋಡ್ಬೇಕು, ನಾನು ಪತ್ತಿ ನೋಡಬೇಕು. ಇವಾಗ ಎಂಡ್ರ ಮೇಲೆ ಮಕ್ಕಳ ಮೇಲೆ ನಿಂಗೆ ಜ್ಞಾನ ಬಂದ್ಬಿಡ್ತಾ? ಕೊಲೆ ಮಾಡೋಗಿರಿಲ್ಲ ಎಂಡ್ರು ಮಕ್ಕಳು? ಆಗೋಯ್ತಮ್ಮ, ಆಗೋಯ್ತು ನನ್ನ ಕೆಲಸ. ನಾಳೆ ಬರೋವಾಗ ಏನಂತ ಆಚರಣೆ ಏನೇನು ಮಾಡ್ಕೊಂಡು ಎತ್ಕೊಂಬ ಅಮ್ಮ. ಎತ್ಕೊಂಬತ್ತೀನಿ ಬಿಡು. ಹಾಗಾದ್ರೆ ನೀನು ನಾನು ಬಿಡಿಸ್ಕೊಂಡು ಹೋಗಲ್ಲ? ಬಿಡಿಸ್ಕೊಂಡು ಹೋಗ್ತೀನಿ ಅಂತ ನಿಂಗೆ ಗ್ಯಾರಂಟಿ ನಾನು ಕೊಡಲ್ಲ ನಾನು. ಕೊಲೆಗೆ ಮಾಡಿದವ್ರು ಎಂತೆಂಥವರೋ ಜೈಲಾಗ ಹೋಗಿ ಕುತ್ಕೊಂಡವ್ರೆ. ನೀನು ಯಾವ ಲೆಕ್ಕ? ಸರಮ್ಮ, ಆಯ್ತಮ್ಮ. ಸರಿ. ಹೊಟ್ಟೆ ಹೊರ್ತೋಗ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟು ನೋಡಮ್ಮ. ಅಯ್ಯೋ ನನ್ನ ಮಗು ಎಷ್ಟು ಕಷ್ಟ ಬೀಳ್ತಾವನು. ದೇವರು ಉಲ್ಟಕ ಪಟ್ಕ ಏನೋ ಕೊಟ್ಟಿದ್ನು. ಅದ್ರಾಗ ನೆಮ್ಮದಿಯಾಗಿ ಜೀವನ ಮಾಡ್ತೀರಾ ಎಂತ ಕೆಲಸ ಮಾಡ್ಕೊಂಡು ನೋಡಮ್ಮ. ಹೊರಗಿನ ಜನಗಳೆಲ್ಲ ನಗೀತಾರೆ. ಏನು ಮಾಡ್ಬೇಕನ್ನೋದು ದಿಕ್ಕೆ ತೋರಿಸ್ತಾ ಇಲ್ಲ. ಹಲೋ ಯಾಕಕ್ಕ ಕೇಳಿಸ್ತಾ ಇಲ್ಲೇನಾ? ಕೇಳಿಸ್ತದ ಹೇಳಿ. ಜೋರಾಗಿ ಏನು ಮಾತಾಡ್ಬೇಡ. ಇಲ್ಲೇ ಇದ್ದೀನಿ ನಾನು ಸಿದ್ದಾಪುರದಾಗ. ಯಾವಾಗ ಬಂದೆ? ನೆನ್ನೆ ಮೊನ್ನೆ 3 ದಿನ ಆಯ್ತು ಬಂದು. ನನ್ನ ಮಗಳಿಗೆ ಹೆರಿಗೆ ಆಯ್ತಲ್ಲ. ಹೌದಾ? ಏನ್ ಮಗುವ? ಗಂಡು ಮಗುವ? ಎಲ್ಲ ನೋಡ್ಕೊಂಡ್ಲಿ ಬಿಡು. ನೀನು ಯಾವಾಗ ಬರ್ತೀಯಾ? ಅಯ್ಯೋ ನನ್ನ ಸೊಸೆನೂ ನನ್ನ ಮಗನ ಏನೋ ಕಿತ್ಲಾಡ್ಕೊಂಡವ್ರಮ್ಮ. ಹೋಗಿದ್ದೇನೋ ನನ್ನ ಮೊಮ್ಮಗನ ನೋಡಕ್ಕ? ಇಲ್ಲಕ್ಕ ಹೋಗಿಲ್ಲ, ಹೋಗ್ಬೇಕು. ಹಿಂಗೆ ಬಾಣಂತೆಲ್ಲ ಕೆಲಸ ಇರ್ತದಲ್ಲ ಮನೆಗ. ನಾನು ಒಬ್ಳೆ. ಅದೇನಮ್ಮ ನಿಮ್ಮ ಬೀಗ್ರುಗಳು ಗಟ್ಟಿಗೆ ಅವರ ಗುಂಡ್ಕಲುಗಳಿದ್ದಂಗೆ. ಯಾಕ ಅದೇನು ಒಬ್ಳೆ ಅಂತೀಯ? ಯಾರು ಬಂದಿಲ್ಲೇನೋ? ಇಲ್ಲ ಯಾರು ಬಂದಿಲ್ಲ. ಹೌದಾ? ಅವ್ರದ್ದೊಂದು ನಿಗುರ್ತಕ್ಕ. ಅದಕ್ಕೆ ಇನ್ನು ನಾನು ಅಲ್ಲಿಗೆ ಬಂದರೆ ನೀನು ಅವಳನ್ನೂ ಮಾತಾಡ್ಸ್ಕೊಂಬರಕೋಬೇಕು, ಮೊಮ್ಮಗನ್ನೂ ನೋಡ್ಕೊಂಬರಕ್ಕೆ ಬರಬೇಕು. ಹೆಂಗಾಗ್ತದೆ? ಇನ್ನು ಕದ್ದು ಮುಚ್ಚಿ ಬಂದರೆ ಯಾರೋ ನೋಡಿದ್ರೆ ಹೇಳಿದ್ರೆ ಬೈಕಣಲ್ಲ ಅವರು. ನನ್ನ ಸೊಸೆ ಬೈಕಣಲ್ಲೇ. ಅಯ್ಯ ಬಾ, ಪರವಾಗಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಜಗಳಾರಾಗಲೇ ಇದ್ದಿದ್ದೆ. ಬಾ, ನನ್ನ ಮೊಮ್ಮಗನ ನೋಡಕ್ಕೆ ಬಾರಮ್ಮ. ನನ್ನ ಮೊಮ್ಮಗನ ಎಷ್ಟು ಚೆನ್ನಾಗವನೆ ಅಂತ. ಹೌದಾ? ಅಯ್ಯೋ ನಂಗೆ ತಿಳಿದು ನೋಡಲೆ. ಯಾವಾಗ ಒಂದ್ಕಿತ ಸಂಧ್ಯಾಕ್ಕೆ ಮಕ್ಕಳಾಗಲ್ಲಂತೆ, ಗರ್ಭಕೋಶ ಏನೋ ತೊಂದರೆ ಆದಂತೆ ಅಂದಂಗಿತ್ತು. ಅವಳು ಬಸ್ರಿ ಆಗಿರೋದು ನಂಗೆ ತಿಳಿದು, ಮಗು ಆಗಿರೋದು ನಂಗೆ ತಿಳಿದು ನೋಡು. ಅವಳು ಫೋನ್ ಮಾಡಿಲ್ಲ ನಂಗೆ. ನೀನು ಮಾಡೋ ಗನಂದ ಕೆಲಸಕ್ಕೆ ಅವಳು ಫೋನ್ ಬೇರೆ ಮಾಡ್ತಾಳೆ. ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟು ನೀನು ಈ ಪಜಿತಿ ಮಾಡಿದ್ರೆ ಎಂತವ್ರಿಗೂ ಬೇಜಾರಲ್ಲ. ಅಯ್ಯೋ ಅವಳು ಬಾಯ್ಕ್ ಮುನ್ನಾಕ ಅವಳಿಂತ ಕೆಲಸ ಮಾಡ್ತಾಳೆ ಅಂತ ನನ್ಗೇನೆ ತಿಳಿದು ನೋಡು ಮಿಟ್ಕಲಾಡಿ. ಅಲ್ಲೇ ಬೀಗ್ರು ಯಾರು ಬಂದಿಲ್ಲೇನೆ? ಆ ಅಮ್ಮನ ಬೇರೆ ಅವಳೆ, ನಮ್ಮ ಚೈತನ್ಯ ಅವ್ರ ಅಜ್ಜಿ, ಈ ಅಮ್ಮನ ಗೌರಮ್ಮನ ಅವಳೆ. ಅವ್ರು ಯಾರು ಬಂದಿಲ್ಲೇನೋ? ಇಲ್ಲಮ್ಮ, ಯಾರು ಬಂದೇ ಇಲ್ಲ. ಮಗು ನೋಡಕ್ಕನ ಬರೋದು ಬೇಡ. ಅಯ್ಯೋ ಹೋಗಕ್ಕೋ, ಅದೇನು ಜನಗಳು ಅದೇನು ಕತ್ತಿನೋ. ನಾನು ಅವ್ರ ಮನೆ ಬಾಗ್ಲಿಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಮ್ಮ. ಇವನೇನೋ ನಮ್ಮ ಹಳ್ಳಿನೂ ಮಗುವಾಗಿ ಇರೋದು ಮತ್ತು ಆಸ್ಪತ್ರೆ ಕರ್ಕೊಂಡು ಹೋಗಿರೋದು ಏನೋ ಅವ್ರು ಕೂಡ ಹೇಳಿಲ್ಲಂತೆ. ಅದಕ್ಕೆ ಕಾಪುಗಳು ಮಾಡ್ಕೊಂಡವ್ರೆ. ಅದೇ ಕೆಲ್ಸಕ್ಕೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ ಬರ್ರಮ್ಮ ಅಂತ. ಇಷ್ಟೊತ್ತುವರೆಗೂ ಒಬ್ಬರನ್ನ ಪತ್ತೆ ಇಲ್ಲ ಹೋಗಕ್ಕ. ನಂಗೆ ಬೆಲೆ ಬೇಜಾರಾಗ್ತದಕ್ಕೋ. ಊರ ಕಡೆ ಕರ್ಕೊಂಡು ಹೋಗ್ಬಿಡೋಣ ಅಂದರೆ ಇವಳಿಲ್ಲ ನಾನು ಬರಲ್ಲ, ಅಲ್ಲಿ ಬಿಸಿ ಜಾಸ್ತಿ ಅಂತಾಳೆ. ಏನಕ್ಕ ಮಾಡಿ ಸಾಯೋದು ನಾನು? ಆತ ಬಾಣಂತಿ ಅಂತ ನೋಡ್ಕೊಂಡ್ಲ? ಇಲ್ಲ ಅವಳಿಗೆ ಏನಾನ ಬೇಸಕ್ಕನ ಬೇಯಿಸ್ಲಾ? ಇಲ್ಲ ಮಗು ಬಟ್ಟಿಗೆ ಹೋಗಿಲ್ಲ? ಇಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ಲ? ಏನು ಮಾಡ್ಕೊಳ್ಳಿ ಹೇಳು? ನೀರು ಹಾಕೋವರೆಗೂ ಯಾರನ್ನ ಒಬ್ರು ಇರಬೇಕಲ್ಲ. ಲೇ ಅವಳು ಮೊದಲೇ ಇರ್ಲಿಲ್ಲ. ಅವಳು ಏನೋದ್ಲೆ? ಅವಳೆ ಮಗುವಾಗಿ ಹೋಗ್ಬಿಡ್ತಂತೆ. ಅವಳೇ ನಂಗೆ ಪಾಪ ಅಷ್ಟು ಎದಕ್ಕೂ ಅವಳೆ. ಅವಳಿದ್ದಾದಿದ್ರೆ ಅಷ್ಟೇ. ಇನ್ನ ಮಗುಗೆ ಬೇರೆ ಹಾಲು ಕುಡಿಸ್ತಾವಳೆ. ಅದೇನೇ ಅವಳ ಕೈಗೆ ಹಾಲು ಕುಡಿಸ್ತಾ ಇರೋದು. ಇವಳಿಗೆ ಸಂಧ್ಯಾ ಕುಡಿಸಲ್ಲ. ಅದೇನೋ ಅಕ್ಕ ಇವಳು ಸಂಧ್ಯಾಕ್ಕೆ ಹಾಲೇ ಆಗಿಲ್ಲಕ್ಕ, ಅದಕ್ಕೆ ನೀನು ಬಾ ಅಂತ ಹೇಳ್ತಾ ಇರೋದು ನಾನು. ಅದೇನೋ ನೋಡಿ ಅಂತ ನೀನು ನೋಡಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದೀಯಾ. ಹಂಗೆ ಬಾಕೋ ನೋಡ್ ಬಾ ಹಂಗೆ. ಅಕ್ಕ ಒಂದು ತೊಟ್ಟನ ಬೇಡೇನಕ್ಕ ಹಾಲು? ಅದೇನು ಹಿಂಗೆ ಹೇಳ್ತೀಯ ವಿಚಿತ್ರವಾಗಿ? ದೇವ್ರಾಣಿಗೆ ಹೋಗ ಆ ಅಮ್ಮನ್ಕ ಮಗು ಸತ್ತೋಗೋದಲ್ಲ. ಆ ಅಮ್ಮನ ಈ ಮಗುಗೆ ಬಂದು ಕುಡಿಸ್ತಾವಳೆ ಹಾಲು. ಗಂಟೆಗೆ 1-2 ಸತಿ ಬಂದು ಎಣ್ಣೆನ ಮಗು ಹೊಟ್ಟೆ ಇಷ್ಟಿರ್ತದೆ. ಒಂದು ತೊಟ್ಟು ಕುಡಿದ್ರೆ ಆ ಊತಿಗಳು ಇದ್ರೆ ಹೋಯ್ತು. ಬಂದು ಕುಡಿಸ್ಬಿಟ್ಟು ಹೋಗ್ತಾವಳಕ್ಕೋ. ಇವಾಗ ಇಲ್ಲಿ ನೀನು ಬಿಟ್ರೆ ನಂಗೆ ಇನ್ಯಾರಮ್ಮ ಅವ್ರೆ? ಹಂಗೆ ಒಂದು ಅಜ್ಜ ಬಂದು ಹೋಗಮ್ಮ, ನಿನ್ನ ಸೊಸೆ ನೋಡೋಣ ನೋಡ್ಕ ಇರೋಣ ಇರ್ಕ ನಂಗೆ ಅದಕ್ಕೆ ಸಂಬಂಧ ಇಲ್ಲ.
ನೀನು ಬಂದು ನನ್ನ ಮಗಳು ನೋಡಿ ಯಾಕೆ ಹಾಲಾಗ್ತಾ ಇಲ್ಲ ಏನು ಅಂತ ಹಂಗೆ ಹೇಳು. ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ನಂಗೆ ತಿಕ್ಲು ಏನನ್ನ ಹೆಚ್ಚು ಕಮ್ಮಿ ಆಗ್ಬಿಟ್ಟಾತು ಅಂತ. ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲೇ, ಅದಕ್ಕೆ ನೀನು ಬಾ ಅಂತ ಹೇಳ್ತಾ ಇರೋದು. ಹ್ಞೂ ಸರಿ ರಮ್ಮ, ಸಾಯಂಕಾಲ ಹೊತ್ತು ಯಾವಾಗ ನಂಗೆ ಒತ್ತು ಮುಳುಗ್ದಾಗ ಹಂಗೆ ಬಂದು ಒತ್ತು ಮುಳುಗ್ದಾಗ ಹತ್ರಕ್ಕೆ ಬಂದ್ಬಿಡ್ತೀನಿ. ಒಂದು ದಿವಸ ಇದ್ದು ಒತ್ತು ಮುಳುಗ್ದಾಗ ಬರ್ತೀಯ, ಬೆಳಕಾಗಿ ಬರ್ತೀಯ, ಅದು ನಿನಗೆ ಸೇರಿದ್ದು. ಅವತ್ತಂಗೆ ನೀನು ಬರ್ಬೇಕಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ. ಮಗುಗೆ ಯಾರೋ ಬೇರೆಯವ್ರು ಹಾಲು ಕುಡಿಸ್ರೆ ಹೆಂಗೆ ಇವಳು ಮಗು ಆಗ್ತದೆ? ಇವಳ ಅದೇ ಹಾಲು ಕುಡಿಬೇಡನೆ ಮಗುವ. ಅದೇನಮ್ಮ ವಿಚಿತ್ರ ಇವರು. ನನ್ನ ಹೇಳಿನವನೇ ಇನ್ನೂ ವಿಚಿತ್ರ. ಅಯ್ಯೋ ಥೂ, ನನಗೇನಕ್ಕನ ಬನ್ನಿ ಅಂತ ತಲೆ ಕೆಟ್ಟು ಕೆರ ಇದ್ಬಿಟ್ಟದಕ್ಕ ನಂಕ. ಹ್ಞೂ ಸರಿ ಬಿಡು, ಬರ್ತೀನಿ ನಾನು ಬರ್ತೀನಿ. ಅದೇನೋ ನೋಡೋಣಿರು. ಬಾ ಅಮ್ಮ, ಬಂದಂಗೆ ಪುಣ್ಯ ಕಟ್ಕೋ. ಯಾರೋ ನೆಂಟರು ಬರಬೇಕು. ನಮ್ಮ ಮನೆಗೆ ಕೆಲಸ ಮಾಡ್ತಾಳೆ ಒಬ್ಬ ಹುಡುಗಿ. ಆ ಹುಡುಗಿ ಅವ್ರ ಅಪ್ಪನ ಬರ್ತೀನಿ ಅಂತ ಹೇಳಿದ್ನು ಇವತ್ತು. ಆ ಅಪ್ಪನ ನನಗೆ ಮಾತಾಡ್ಸ್ಕೊಂಡು ಬರ್ತೀನಿರು. ಇನ್ನು ಆ ಅಪ್ಪನ ಬಂದಾಗ ನಾ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾನೆ. ಆ ಹುಡುಗಿ ನಮ್ಮ ಮನೆಗೂ ಕೆಲಸ ಮಾಡ್ತಾಳೆ, ಆಸ್ಪತ್ರೆಗೂ ಕೆಲಸ ಮಾಡ್ತಾಳೆ. ಹೌದಾ? ಸರಿ ಮಾತಾಡ್ಸ್ಕೊಂಡೆ ಬಾ. ಮನೆಗೂ ಕೆಲಸ ಮಾಡ್ತಾಳೆ, ಆಸ್ಪತ್ರೆಗೂ ಕೆಲಸ ಮಾಡ್ತಾಳೆ ಅಂತಂದ್ರೆ ಅವಳಿಗೆ ಬಿಟ್ಕೊಡಕ್ಕಾಗ್ತದ? ಹ್ಞೂ, ಅವ್ರ ಅಪ್ಪನ ಬರ್ತೀನಿ ಅನ್ನೋ ಮಾತಾಡ್ಸ್ಕೊಂಡು ಬರ್ತೀನಿರು. ನಿಮ್ಮ ಯಜಮಾನ್ ಬಂದವನೇನೆ? ಇನ್ನ ಇಲ್ಲಕ್ಕೋ, ಇವತ್ತು ಬರ್ತಾನೆ. ಏನು ಮೊಮ್ಮಗ ಹುಟ್ಟಿರೋದಕ್ಕೆ ಬಲ್ ಖುಷಿ ಆಗಿರ್ಬೇಕು. ಹ್ಞೂ ಖುಷಿಯಾಗಿ ಅವನಮ್ಮ. ಸರಿ, ಆ ಅಪ್ಪನು ಬರ್ತಾನಂತೆ, ಮಾತಾಡ್ಸ್ಕೊಂಡು ಬರ್ತೀನಿರು. ಹ್ಞೂ ಆಯ್ತಕ್ಕ, ಬಾ. ಸಂಗೀತನ ಕರ್ಕೊಂಬ. ಓ ನೋಡೋಣ ಸಂಗೀತನ ಕರ್ಕೊಂಬಂದು ಹೋಗ್ಲಿ. ಆ ಹುಡುಗಿ ಅದಲ್ಲ ನಮ್ಮ ಮನೆ ಕೆಲಸ ಮಾಡೋ ಹುಡುಗಿ, ಅದನ್ನ ಕರ್ಕೊಂಬರ್ತೀನಿ. ಹ್ಞೂ ಆಗ್ಬೋದು, ಕರ್ಕೊಂಬ.